ಸ್ನೇಹಿತರೆ, ಸ್ವಸ್ಥ ಸಮಾಜ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಅಗಸೆ ಬೀಜದ ಆರೋಗ್ಯಕರ ಪ್ರಯೋಜನಗಳೇನೆಂದು ಹೇಳ್ತೇನೆ. ಈಗ ಅಗಸೆ ಬೀಜವನ್ನು ನಾವು ಯಾವ ರೀತಿ ಸೇವನೆ ಮಾಡಬಹುದು ಎಂಬುದನ್ನು ಹೇಳ್ತೇನೆ. ಮೊದಲನೇದಾಗಿ ನಾವು ಅದನ್ನು ಚಟ್ನಿ ರೂಪದಲ್ಲಿ ಸೇವನೆ ಮಾಡ್ಬೋದು. ಎರಡನೇದಾಗಿ ಅದನ್ನು ಅಗಸೆ ಮಜ್ಜಿಗೆ ಮಾಡಿ ಕೂಡ ನಾವು ಸೇವನೆ ಮಾಡ್ಬೋದು. ಅದರಲ್ಲಿ ಬೆಟರ್ ಅಂದರೆ ಅಗಸೆ ಮಜ್ಜಿಗೆ ಮಾಡೋದು. ಯಾಕಂದರೆ ನಾವು ಆವಾಗಲೇ ಅದನ್ನು ಪುಡಿ ಮಾಡಿ ಆವಾಗೇ ಸೇವನೆ ಮಾಡೋದ್ರಿಂದ ಅದು ಮೋರ್ ಬೆನಿಫಿಷಿಯಲ್ ಆಗಿರುತ್ತದೆ. ಈಗ ನಾವು ಅದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕೆಂಬುದನ್ನು ಹೇಳ್ತೇನೆ. 2 ಟೇಬಲ್ ಸ್ಪೂನ್ ಅಗಸೆ ಬೀಜವನ್ನು ತಗೋಬೇಕು. ಆಮೇಲೆ ಅಗಸೆ ಎಣ್ಣೆ ಇದ್ದರೆ 1 ಟೇಬಲ್ ಸ್ಪೂನ್ ಅಗಸೆ ಎಣ್ಣೆ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಅಗಸೆ ಎಣ್ಣೆ ಇಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ನಾವು ಅಗಸೆ ಬೀಜವನ್ನು ಯೂಸ್ ಮಾಡ್ಬೋದು. ನಾವು ಬರೀ ಅಗಸೆ ಬೀಜವನ್ನು ಯೂಸ್ ಮಾಡೋ ಬದಲು ಒಂದು 10 ಪಂಪ್ಕಿನ್ ಸೀಡ್ಸು, ಒಂದು 20 ಸನ್ಫ್ಲವರ್ ಸೀಡ್ಸು, ಒಂದು ಅರ್ಧ ಟೇಬಲ್ ಸ್ಪೂನು ವಾಟರ್ ಮೆಲನ್ ಸೀಡ್ಸು ಮತ್ತು ಅರ್ಧ ಟೇಬಲ್ ಸ್ಪೂನ್ಸು ಸೀಸಮ್ ಸೀಡ್ಸನ್ನು ಅಗಸೆ ಬೀಜದೊಂದಿಗೆ ಯೂಸ್ ಮಾಡಿದರೆ ಬೆಟ್ರು. ಯಾಕಂದರೆ ಈ ಎಲ್ಲ ಬೀಜಗಳಲ್ಲಿ ಅಂದರೆ ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸೀಸಮ್ ಸೀಡ್ಸ್ ಮತ್ತು ವಾಟರ್ ಮೆಲನ್ ಸೀಡ್ಸ್ಗಳಲ್ಲಿ ಗುಡ್ ಫ್ಯಾಟ್ಸ್ ಇರ್ತದೆ ಮತ್ತು ಕ್ಯಾಲ್ಸಿಯಮ್ಮು ಮತ್ತು ಮ್ಯಾಗ್ನೀಷಿಯಮ್ ಆ್ಯಂಡ್ ಜಿಂಕ್ ಇವೆಲ್ಲ ಇರೋದ್ರಿಂದ ಇವು ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಆದ್ದರಿಂದ ಅಗಸೆ ಬೀಜದೊಂದಿಗೆ ಇವನ್ನ ಅಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಈಗ ಈ ಎಲ್ಲ ಬೀಜಗಳನ್ನ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಪೇಸ್ಟಿಗೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡಬೇಕು. ಈ ಥರ ಅದನ್ನ ಮಿಕ್ಸ್ ಮಾಡಿಕೊಂಡು ನಾವು ಹೀಗೆ ತಿನ್ಬೋದು. ಇಲ್ಲಾಂದರೆ ನಮಗೆ ಅದು ಸೆಟ್ ಆಗೋಲ್ಲ ಅಂದರೆ ಅದರಲ್ಲಿ ಸ್ವಲ್ಪ ನೀರು ಮತ್ತು ಲೈಟಾಗಿ ಉಪ್ಪು ಆ್ಯಡ್ ಮಾಡಿ ಮಜ್ಜಿಗೆ ಥರ ಮಾಡಿಕೊಂಡು ನಾವು ಅದನ್ನು ಸೇವಿಸಬಹುದು. ಇದು ಅಗಸೆ ಮಜ್ಜಿಗೆ. ಇದನ್ನು ನಾವು ಬೆಳಗ್ಗೆ ಕೂಡ ಸೇವಿಸ್ಬೋದು, ಇಲ್ಲಾಂದರೆ ಸಾಯಂಕಾಲನೂ ಸೇವಿಸ್ಬೋದು. ಇದೊಂದು ತುಂಬ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ರಿಚ್ ಫೈಬರ್, ಪ್ರೋಟೀನ್, ಆ್ಯಂಟಿಆಕ್ಸಿಡೆಂಟ್ಸ್ ಮತ್ತು ಒಮೆಗಾ 3 ಆ್ಯಂಡ್ 6 ಫ್ಯಾಟಿ ಆ್ಯಸಿಡ್ಸ್, ಮ್ಯಾಗ್ನೀಷಿಯಮ್, ಜಿಂಕ್, ಫಾಸ್ಫರಸ್, ಕ್ಯಾಲ್ಸಿಯಂ, ನಮ್ಮ ದೇಹಕ್ಕೆ ಬೇಕಾಗುವ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಲಭ್ಯ ಆಗ್ತವೆ. ಯಾಕಂದರೆ ಅಗಸೆ ಮಜ್ಜಿಗೆ ಪ್ಲಸ್ ಈ ಪಂಪ್ಕಿನ್ ಸೀಡ್ಸು, ಸೀಸಮ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಎಲ್ಲ ಆಡ್ ಮಾಡೋದ್ರಿಂದ ಅದರದ್ದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗ್ತದೆ. ಅದರಿಂದ ಇದನ್ನು ನಾವು ಡೈಲಿ ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಇದೆ. ಧನ್ಯವಾದಗಳು.